ಡಿಕೆಶಿ ಸಿಎಂ ಆಗ್ಬೇಕು ಅಂತ ನಿರ್ಮಲಾನಂದ ಶ್ರೀ ಸ್ವಾಮೀಜಿ ಅವರು ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ಡಿಕೆಶಿ ಮತ್ತು ನಿರ್ಮಲಾನಂದ ಶ್ರೀ ಅವರು ಒಂದೇ ಒಕ್ಕಲಿಗ ಕುಟುಂಬದವರು. ಜೊತೆಗೆ ಬಹಿರಂಗವಾಗಿಯೇ ಡಿಕೆಶಿ ಅವರನ್ನ ಈ ಬಾರಿ ಮುಖ್ಯಮಂತ್ರಿ ಮಾಡಿ ಎಂದು ಸರ್ಕಾರಕ್ಕೆ ಒತ್ತಾಯವನ್ನ ಕೂಡ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು ಮಾಡ್ತಿದ್ದಾರೆ. ಜೊತೆಗೆ ನಿರ್ಮಲಾನಂದ ಸ್ವಾಮೀಜಿ ಅವರು ಸಮಾಜ ಸುಧಾರಣೆ ಮಾಡುವುದು ಬಿಟ್ಟು ಈ ರಾಜಕೀಯ ವಿಷಯಗಳಲ್ಲಿ ಯಾಕೆ ಮೂಗು ತೂರಿಸ್ತಿದ್ದಾರೆ ಅಂತ ಅಂದ್ರೆ ಮೂಢನಂಬಿಕೆ, ಅಸ್ಪೃಶ್ಯತೆ ಇರಬಹುದು, ಅಕ್ಷರ ದಾಸೋಹ, ಇದು ಸಾಮಾಜಿಕ ಕಾರ್ಯಗಳನ್ನ ಮಾಡುವ ನಿಟ್ಟಿನಲ್ಲಿ ಮಠದ ಒಂದು ಅಧಿಪತಿಗಳನ್ನಾಗಿ ಮಾಡಿರ್ತಾರೆ. ಅದರ ಜೊತೆಗೆ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಇವರು ಡಿಕೆಶಿಯ ಒಂದು ಬಣದಲ್ಲಿ ಇರುವಂತದ್ದು ಕಾಣಿಸ್ತಿದೆ ಕಳೆದ ಕೆಲವು ದಿನಗಳಿಂದ. ಜೊತೆಗೆ ಕಾಂಗ್ರೆಸ್ ಕುರ್ಚಿ ಒಂದು ಕದನದಲ್ಲಿ ಏನಾಗ್ತಿದೆ ಅಂತಂದ್ರೆ ಒಕ್ಕಲಿಗರ ಒಂದು ಸಮುದಾಯ ಎಂಟ್ರಿಯನ್ನ ಕೊಡುತ್ತಿದೆ. ಜೊತೆಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ ಅಂತಕ್ಕಂತ ಮಾತನ್ನ ಚಾಟಿ ಏಟ್ನಂತೆ ಡಿಕೆಶಿ ಅವರು ಸಿದ್ದರಾಮಯ್ಯ ಅವರಿಗೆ ಬೀಸ್ತಿದ್ದಾರೆ. ಆದಿ ಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀ ಸ್ವಾಮೀಜಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವುದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.